ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ 8 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಗುರುಗಳಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ, ಮುಂದಿನ ಬದಲಾವಣೆ ಏನು, ಮುಂದಿನ ಹೆಜ್ಜೆ ಏನು, ಮುಂದಿನ ನಿರ್ಧಾರ ಏನು, ಏನು ನಿಮ್ಮ ಲೈಫಲ್ಲಿ ಹೊಸದು ಬರ್ತಿದೆ ಅನ್ನೋದನ್ನು ನೋಡೋಣ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ನಂಬರ್ಸ್ ಇದೆ. ಇದು ನಂಬರ್ 1 ಹಾಗೆ ಇದು ನಂಬರ್ 2. ಎಸ್, 1 ನಿಮಿಷ ಪಾಸ್ ಮಾಡಿ ಇಷ್ಟವಾಗಿರೋ ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ಮುಂದಿನ ಬದಲಾವಣೆ ಏನಿದೆ ಅನ್ನೋದನ್ನು ನೋಡೋಕ್ಕೂ ಮುಂಚೆ ಇವತ್ತು ಇನ್ನೊಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ. ಈ ರೀಡಿಂಗ್ ಶುರು ಮಾಡೋ ಮುಂಚೆ, ಯಾರಿಗೆಲ್ಲ ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಕಾಣ್ತಿದೆ, ಯಾವ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳು ಆಗ್ತಿದೆ, ಆ ವ್ಯಕ್ತಿಗಳಿಗೆ ನೀವೇನೋ ಮಾಡದೆ ಹೋದರೂ ಆ ವ್ಯಕ್ತಿಗಳು ನಿಮಗೆ ತೊಂದರೆನ ಮಾಡ್ತಿದ್ದಾರೆ, ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಮಾನಸಿಕವಾಗಿ ಒಂದು ರೀತಿ ಮನಸ್ಸಿಗೆ ತುಂಬ ನೋವು ಆಗ್ತಿದೆ, ಅವರಿಂದ ನಿಮಗೆ ಬೇಜಾರಾಗ್ತಿದೆ, ನೀವು ಯಾರಿಗೂ ತೊಂದರೆ ಮಾಡದಿದ್ರು ನಿಮ್ಮ ಕೆಲಸದಲ್ಲಿ ಇರುವಂಥ ವ್ಯಕ್ತಿಗಳು ನಿಮಗೆ ಟಾಂಟ್ ಮಾಡೋದು, ನೋವು ಮಾಡೋದು, ಅಥವಾ ನಿಮಗೆ ಹೆಚ್ಚು ಕೆಲಸನ ಕೊಡೋದು, ಹೆಚ್ಚು ಪ್ರೆಷರ್ ಹಾಕೋದು, ಈ ರೀತಿ ಏನಾದರೂ ನಿಮಗೆ ಆ ವ್ಯಕ್ತಿಗಳಿಂದ ಆಗ್ತಿದ್ರೆ ನಿಮ್ಮ ಕೆಲಸದ ಸ್ಥಳದಲ್ಲಿ, ಸೊ ಈ ಒಂದು ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ಖಂಡಿತ ಈ ಒಂದು ಸಮಸ್ಯೆಯಿಂದ ಈಚೆ ಬರ್ತಿದ್ದೀರಾ. ಯಾರೆಲ್ಲ ನಿಮಗೆ ನೋವು ಮಾಡಿದ್ರು, ಯಾರೆಲ್ಲ ನಿಮಗೆ ಜಗಳ ಮಾಡಿ ನೋವು ಮಾಡಿದ್ದಾರೆ, ಅಥವಾ ನಿಮ್ಮ ಮನಸ್ಸಿಗೆ ನೋವು ಆಗಿದೆ, ಆ ವ್ಯಕ್ತಿಗಳು ನಿಮ್ಮ ಜೊತೆ ನಿಮ್ಗೆ ಒಳ್ಳೇದಾಗೋ ರೀತಿ ಬಯಸೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಇನ್ನಷ್ಟು ಫ್ರೆಂಡ್ಲಿಯಾಗಿ, ಅಥವಾ ನಿಮಗೆ ಏನು ಈ ಹಿಂದೆ ಮಾತನ್ನು ಆಡಿದ್ರು ನಿಮಗೆ ಸಾರಿ ಕೇಳೋದಾಗಿರ್ಬೋದು, ಎನಿಥಿಂಗ್, ಆ ವ್ಯಕ್ತಿಯಿಂದ ನಿಮಗೆ ಮತ್ತೆ ಸಮಸ್ಯೆ ಆಗದೇ ಇರೋ ರೀತಿ, ಹಾಗೂ ಅವರೆಲ್ಲ ನಿಮ್ಮನ್ನು ಸ್ನೇಹಿತರಾಗಿ ನಿಮ್ಮನ್ನು ಪ್ರೀತಿಯಿಂದ ನೋಡುವಂತಹ ಈ ಒಂದು ಮಂತ್ರ ಹೇಳೋದ್ರಿಂದ ಈ ರೀತಿ ಆ ವ್ಯಕ್ತಿಗಳಿಂದ ಒಂದು ಚೇಂಜಸ್ ಆಗುತ್ತೆ. ನಿಮ್ಮ ಒಂದು ಕೆಲಸದ ಸ್ಥಳದಲ್ಲೇ ನೀವು ಈ ಒಂದು ಮಂತ್ರನ ನೀವು ಹೇಳ್ಕೊಳ್ಬೇಕು. ನೀವು ಜೋರಾಗಿ ಹೇಳ್ಕೊಳ್ದೇ ಹೋದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ನೀವು ಇದನ್ನು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ಯಾರು ನಿಮಗೆ ಸಮಸ್ಯೆ ಮಾಡ್ತಿದ್ದಾರೆ ಆ ಸಮಸ್ಯೆಯಿಂದ ನಿಮಗೆ ನಿವಾರಣೆ ಆಗ್ತಿದೆ. ಎಸ್, ಈ ಒಂದು ಮಂತ್ರನ ನೀವು ಪ್ರತಿದಿನ ನಿಮ್ಮ ಕೆಲಸದಲ್ಲಿ ಹೇಳೋದ್ರಿಂದ ತುಂಬಾ ಚೇಂಜಸ್, ಬದಲಾವಣೆ ಆಗ್ತಿದೆ. ಆ ಒಂದು ಮಂತ್ರ ಏನಂದರೆ, ಓಂ ಐಂ ಕ್ರೀಂ ಸರ್ವಜನ ಸೌಹಾರ್ದ ವಶಂಕರಿ ನಮಃ. ಈ ಒಂದು ಮಂತ್ರನ ಪ್ರತಿದಿನ 21 ಬಾರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಂದು ಚೇಂಜಸ್ ನಿಮಗೆ ಆಗುತ್ತೆ. ಎಷ್ಟು ದಿವಸ ಹೇಳ್ಕೊಳ್ಬೇಕು, ಎಷ್ಟು ದಿವಸ ಇದನ್ನು ಮಾಡಬೇಕು ಅಂದರೆ, ನೀವು ಹೇಳ್ಕೊಳ್ಳೋದ್ರಿಂದ ಎಷ್ಟು ದಿವಸ ಅನ್ನೋದು ಇದು ಟೈಮಿಂಗ್ ಇಲ್ಲ, ನೀವು ಹೇಳ್ಕೊಳ್ಳೋದ್ರಿಂದ ಬಹಳಷ್ಟು ಬದಲಾವಣೆಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಆಗ್ತಿದೆ. ಎಸ್, ಐ ಹೋಪ್ ನೀವೊಂದು ಮಾಹಿತಿ ನಿಮಗೆ ಒಳ್ಳೆಯದಾಗಬಹುದು. ಎಸ್, ಈ ಒಂದು ರೀಡಿಂಗ್ನ ಶುರು ಮಾಡೋಣ. ಪ್ಯಾನ್ ನಂಬರ್ 1, ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪ್ಯಾನ್ ನಂಬರ್ 1, ಈ ಮುಂದಿನ ವಾರಗಳಲ್ಲೂ ಅಥವಾ ಮುಂದಿನ ವಾರ ಆಗಿರಬಹುದು, ನೀವೇನಾದರೂ ದೇವರಿಗೆ ರಾಯರಿಗೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅದು ಮುಂದಿನ ವಾರದಲ್ಲಿ ಆ ಕೆಲಸ ನಿಮ್ಗೆ ಆಗ್ತಿದೆ. ನೀವು ಹೆಜ್ಜೆ ನಮಸ್ಕಾರ ಮಾಡೋದಾಗಿರ್ಬೋದು, ದೇವಸ್ಥಾನದ ಒಂದು ಸೇವೆ ಮಾಡೋದಾಗಿರ್ಬೋದು, ದೇವರಿಗೆ ಏನಾದರೂ ತುಳಸಿ ಹಾರ ಕೊಡೋದಾಗಿರ್ಬೋದು, ರಾಯರಿಗೆ ತುಂಬಾ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಮುಂದಿನ ವಾರಗಳು ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ಅನುಕೂಲತೆ ಆಗ್ತಿದೆ. ನೀವು ಏನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್,
ಈ ಒಂದು ಮಂತ್ರ ನಿಮಗೆ ಹೆಲ್ಪ್ಫುಲ್ ಆದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಎಸ್, ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ರಾಯರು ನಿಮ್ಗೆ ಏನು ಮೆಸೇಜಸ್ನ ಕೊಡ್ತಿದ್ದಾರೆ ನೋಡೋಣ. ಕೆಲವು ದಿವಸಗಳಿಂದ ಪೈಲ್ ನಂಬರ್ 1ಗೆ ಒಂದು ರೀತಿ ತುಂಬಾ ಸ್ಟ್ರೆಸ್ ಅನ್ನಿಸ್ತಿದೆ. ತುಂಬಾ ಯಾವುದೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದೀರಾ, ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಏನು ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ, ಯಾವುದು ಕೂಡ ದಾರಿ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಪೈಲ್ ನಂಬರ್ 1. ಎಸ್, ಅದಕ್ಕೆ ನಿಮಗೆ ನಿಮ್ಮ ಫ್ಯಾಮಿಲಿಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರು ನಿಮಗೆ ಏನಾದರೂ ಒಂದು ಮೆಸೇಜಸ್ನ ಹೇಳ್ತಿರ್ಬೋದು, ಆ ಒಂದು ಮಾಹಿತಿ ಆಗಿರ್ಬೋದು, ಅಥವಾ ಆ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡಿದ್ಮೇಲಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಆಗ್ತಿದೆ, ಹಾಗೂ ಯಾವುದೋ ಒಂದು ಅಂತ್ಯ ಆಗ್ತಿದೆ ನಿಮ್ಮ ಲೈಫಲ್ಲಿ ಯಾರು ನೋವು ಮಾಡಿದ್ದಾರೆ ಅವರ ಅಂತ್ಯ ಆಗಿರಬಹುದು, ಅಥವಾ ನಿಮ್ಮ ಒಂದು ಚಿಂತೆಗಳಿದೆಯಲ್ಲ ಅದರ ಅಂತ್ಯ ಆಗಿರಬಹುದು, ಅಥವಾ ಹೊಸ ಆರಂಭದ ನಿಮ್ಮ ಒಂದು ಅಂತ್ಯ ಆದಮೇಲೆ ಒಂದು ಹೊಸ ಆರಂಭತೆ ನಿಮ್ಮ ಲೈಫಲ್ಲಿ ಬರ್ತಿದೆ. ಆ ಆರಂಭತೆನ ನೀವು ತುಂಬಾ ವಿಜೃಂಭಣೆಯಿಂದ ಸ್ವಾಗತ ಮಾಡ್ತಿದ್ದೀರಾ, ತುಂಬಾ ಸಂತೋಷದಿಂದ ನಿಮ್ಮ ಲೈಫಿಗೆ ಅದನ್ನು ನೀವು ಸ್ವಾಗತ ಮಾಡ್ತಿದ್ದೀರಾ. ಅದು ನಿಮಗೆ ದೇವರು ಕೊಡ್ತಿರುವಂತಹ ಆಶೀರ್ವಾದ, ನಿಮಗೆ ಸಿಗ್ತಾ ಇರುವಂತಹ ಸೂಚನೆಗಳು, ಮೆಸೇಜ್ ಆಗಿರ್ಬೋದು, ಅಥವಾ ನಿಮಗೆ ಆಗಿರುವಂಥ ಅನುಭವಗಳನ್ನ ಯಾರ ಹತ್ರನೂ ಶೇರ್ ಮಾಡಬೇಡಿ. ಅದರಿಂದ ಸ್ವಲ್ಪ ನಿಮಗೆ ಎನರ್ಜೀಸ್ ಡ್ರಾಪ್ ಆಗುತ್ತೆ. ಪೈಲ್ ನಂಬರ್ 1. ಹಾಗೆ ಸರ್ಪಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ದೋಷಗಳಿದ್ರೆ ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ನಿವಾರಣೆ ಮಾಡ್ಕೋತಿದ್ದೀರಾ. ನಿಮ್ಮ ಮೂಲ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿ. ನಿಮಗೆ ನೋವು ಕೊಟ್ಟು ಹಾಗೂ ನಿಮಗೆ ಮೋಸ ಮಾಡಿ, ಇಷ್ಟೆಲ್ಲ ಹರ್ಟ್ ಮಾಡಿ, ಇಷ್ಟೆಲ್ಲ ಕಣ್ಣೀರು ಹಾಕ್ಸಿ ಮತ್ತೆ ನಿಮ್ಮ ಲೈಫಿಗೆ ಬಂದು ಸಾರಿ ಅಂತ ಕೇಳಿದ್ರೆ ಅದಕ್ಕೆ ಆ ನೋವೆಲ್ಲ ಮರ್ತೋಗ್ಬಿಡಲ್ಲ, ಹಾಗೂ ನಿಮ್ಮ ಆ ಒಂದು ಸಮಯಗಳು ವ್ಯರ್ಥ ಆಗಿದೆ ಆ ವ್ಯಕ್ತಿಗಳಿಂದ. ಮತ್ತು ಆ ವ್ಯಕ್ತಿಗಳು ನಿಮ್ಮ ನೋವು ಮಾಡಿರುವಂಥ ವ್ಯಕ್ತಿಗಳು, ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರೋಂಥ ವ್ಯಕ್ತಿಗಳು ಮತ್ತೆ ಬಂದು ಇಷ್ಟೆಲ್ಲ ಆಗೋಗಿದೆ ಸಾರಿ ಅಂತ ಕೇಳಿದಾಗ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಒಂದು ರೀತಿ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ಒಂದು ಮಾತುಗಳು ಆ ರೀತಿ ನಿಮ್ಮನ್ನು ಕಟ್ಟಾಗಬಹುದು. ಪೈಲ್ ನಂಬರ್ 1. ಆ ರೀತಿಯಾದ ಅನುಭವಗಳು ಮುಂದಿನ ದಿನಗಳಲ್ಲಿ ನಿಮಗೆ ಆಗ್ತಿದೆ. ಬಟ್ ನೀವು ಕೊಟ್ಟಿರುವಂತಹ ಕೆಲವು ವ್ಯಕ್ತಿಗಳಿಗೆ ಸಮಯ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರಬಹುದು, ನೀವು ಅವರು ತೋರಿಸುವಂಥ ಕನ್ಸರ್ನ್ ಆಗಿರ್ಬೋದು, ಅದು ಯಾವುದಕ್ಕೂ ಆ ವ್ಯಕ್ತಿಗಳು ನಿಮಗೆ ನೋವು ಮಾಡಿದ್ದಾರೆ, ಅದನ್ನು ಯಾವುದನ್ನು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಕೆಲವು ಸತ್ಯತೆಗಳನ್ನು ಅರ್ಥ ಮಾಡ್ಕೋತಿದ್ದೀರಾ. ನಿಮ್ಮ ಸತ್ಯದ ಮಾತುಗಳು ಕೆಲವು ವ್ಯಕ್ತಿಗಳ ಮನಸ್ಸಿಗೆ ನೋವು ಉಂಟಾಗ್ತದೆ. ಸತ್ಯ ಅವತ್ತು ಅವ್ರಿಗೆ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ಕಹಿ ಅನ್ನಿಸ್ಬಹುದು, ಯಾಕೆಂದರೆ ನೀವು ಸತ್ಯ ಮಾತಾಡ್ತಿದ್ದೀರಲ್ಲ. ಅಂತಹ ವ್ಯಕ್ತಿಗಳನ್ನ ನೀವು ಕ್ಷಮಿಸ್ತಿದ್ದೀರಾ, ನಿಮ್ಮ ಲೈಫಿಗೆ ಮತ್ತೆ ಮಾಡ್ಕೋತಿದ್ದೀರಾ, ನಿಮ್ಮ ಮನಸ್ಸನ್ನು ಇನ್ನಷ್ಟು ಗಟ್ಟಿ ಮಾಡ್ಕೋತಿದ್ದೀರಾ, ಇನ್ನಷ್ಟು ನೋವು ಮಾಡ್ಕೋತಿದ್ದೀರಾ, ಇನ್ನಷ್ಟು ಸಂತೋಷ ಪಡಿಸ್ಕೋತಿದ್ದೀರಾ. ನಿಮಗೆ ನಿರ್ಧಾರ ಇದು ಬಿಟ್ಟಿರೋದು. ಹಾಗೆ ಇಲ್ಲಿ ನೀವೇನಾದರೂ ದೇವರಿಗೆ ಏನಾದರೂ ಕಾಣಿಕೆ ರೂಪದಲ್ಲಿ ಏನಾದರೂ ಸಮಥಿಂಗ್ ಅರ್ಕೆ ಮಾಡಿದರೆ ಆಂಜನೇಯ ಸ್ವಾಮಿಗೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ದೇವ್ರಿಗೆ ಅರ್ಪಣೆ ಎಲೆ ಹಾರನ ದೇವ್ರಿಗೆ ಅರ್ಪಣೆ ಮಾಡ್ತಿರ್ಬೋದು, ಅಥವಾ ನೀವೇ ಏನಾದರೂ ಆಂಜನೇಯರ ಒಂದು ಮಂತ್ರನ ಅಥವಾ ಏನಾದರೂ ನಾಮನ ಬರೀತಿರ್ಬೋದು, ನೀವು ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪೈಲ್ ನಂಬರ್ 1. ಹಾಗೆ ನಿಮ್ಮ ತಂದೆ ತಾಯಿಯ ಜವಾಬ್ದಾರಿ ಆಗಿರ್ಬೋದು, ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ರೆಸ್ಪಾನ್ಸ್ ಪರ್ಸನ್ ಆಗ್ತಿದ್ದೀರಾ. ರೆಸ್ಪಾನ್ಸಿಬಲ್ ತಗೊಳ್ಳೋ ಜೊತೆಗೆ ನಿಮ್ಮ ಬಗ್ಗೆನ ನೀವು ಗಮನ ಕೊಡ್ತಿದ್ದೀರಾ, ಗಮನ ಕೊಡಬೇಕಿದೆ ಕೂಡ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ಆ ಪರ್ಸನ್ ನಿಮ್ಮ ಲೈಫಿಗೆ ನಿಮಗೆ ಸೂಟ್ ಆಗ್ತೀರಾ ಅನ್ನೋ ನಿಮ್ಮ ಕ್ವಶನ್ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ. ಪೈಲ್ ನಂಬರ್ 1. ಹಾಗೆ ಹೆಚ್ಚಾಗಿ ನಿಮಗೆ ಸ್ವಲ್ಪ ಕೂಡ ಕಾಣಿಸ್ತಿದೆ. ಅದನ್ನು ನೀವು ನೋಡಿದ್ಮೇಲೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಘಟನೆಗಳು ಕೂಡ ನಡೀತಿದೆ. ಆ ಘಟನೆಗಳು ನಿಮಗೆ ಒಳ್ಳೆಯದೂ ಆಗ್ತಿದೆ, ಒಂದು ರೀತಿ ನಿಮ್ಮ ಅಪಾಯದಿಂದ ಪಾರು ಕೂಡ ಆಗ್ತಿದ್ದೀರಾ. ಅದನ್ನು ನೀವು ಅಬ್ಸರ್ವ್ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ನೀವೇನಾದರೂ ವ್ಯವಸಾಯ ಮಾಡ್ತಿರ್ಬೋದು, ಅಥವಾ ನೀವೇನಾದರೂ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ, ಅಥವಾ ನಿಮ್ಮ ಸುತ್ತ ಪರಿವಾರದಲ್ಲೇ ಈ ಸರ್ಪಗಳು ಕಾಣಿಸ್ತಿರಬಹುದು, ಅಥವಾ ನಿಮ್ಮ ಕನಸಲ್ಲೇ ಆಗಿರ್ಬೋದು. ನಿಮ್ಮ ಕನಸುಗಳನ್ನ ಬಿದ್ದಾದ್ಮೇಲಿಂದ ನಿಮಗೆ ಬಹಳಷ್ಟು ಏನು ಚಂಚಲತೆ ಇತ್ತು, ಅಥವಾ ನಿಮ್ಗೇನು ಡಿಸ್ಟ್ರಾಕ್ಷನ್ ಇತ್ತು, ಅಥವಾ ನಿಮ್ಗೇನು ಡಿಸಪಾಯಿಂಟ್ಮೆಂಟ್ ಇತ್ತು, ಅದೆಲ್ಲದರಿಂದನೂ ರಿಲ್ಯಾಕ್ಸ್ ಆಗಿದ್ದೀರಾ. ಕೆಲವು ಅಪಾಯಗಳಿಂದನೂ ಕೂಡ ಪಾರಾಗಿದ್ದೀರಾ. ಬಿಕಾಸ್ ನಿಮ್ಮ ಒಂದು ವೆಹಿಕಲಿಂದ ಕೂಡ ನಿಮ್ಮ ಅಪಾಯ ಆಗಬೇಕಾಗಿದ್ದನ್ನು
ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತಡೆದಿದ್ದಾರೆ. ಹಾಗೆ ಯಾರಿಂದ ನಿಮಗೆ ಮೋಸ ಆಗಬೇಕಾಗಿತ್ತು ಆ ವ್ಯಕ್ತಿಗಳಿಂದನೂ ಅದನ್ನು ನಿಮ್ಮನ್ನು ಪಾರು ಮಾಡಿದ್ದಾರೆ. ಯಾರಿಗಾದ್ರೂ ನೀವು ಅಮೌಂಟನ್ನು ಕೊಡೋಕೆ ಹೋಗಿದ್ರಿ ಆ ವ್ಯಕ್ತಿನ ನಂಬಿ, ಆ ವ್ಯಕ್ತಿಗೆ ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇದೆಯೋ ಇಲ್ವೋ ಅದು ದೇವರು ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಆ ವ್ಯಕ್ತಿಗಳಿಗೆ ನೀವು ಸಹಾಯ ಏನು ಮಾಡೋಕ್ಕೆ ಹೋಗಿದ್ರಿ, ನಿಮಗೆ ಆ ಅಮೌಂಟ್ ವಾಪಸ್ ಬರ್ತಿಲ್ಲದೆ ಇರಬಹುದು. ಪಾಯಲ್ ನಂಬರ್ 1 ಒಂದು ರೀತಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಆ ಕಷ್ಟದಿಂದ ಪಾರು ಮಾಡಿದ್ದಾರೆ. ಹಾಗೆ ಇಲ್ಲಿ ವಿಷ್ಣು ದೇವರ ಎನರ್ಜೀಸ್ ಕೂಡ ಹೆಚ್ಚಾಗಿ ಇದೆ. ಇಲ್ಲಿ ನಿಮಗೆ ಏನು ಕೆಲವು ಸೂಚನೆಗಳು ಸಿಗ್ತಿದ್ವೆ ಅಥವಾ ಕೆಲವು ಮಾಹಿತಿಗಳು ನಿಮಗೆ ಸಿಗ್ತಿದೆ, ಇದೆಲ್ಲ ನನ್ನ ಲೈಫಲ್ಲಿ ಘಟನೆಗಳಾಗ್ತಿದೆ ಅಥವಾ ಇದೆಲ್ಲ ನಾನು ಏನು ಅರ್ಥ ಮಾಡ್ಕೋಬೇಕು ಅಂತ ನಿಮಗೆ ಅನ್ನಿಸ್ತಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ನಿಮ್ಮ ಲೈಫಲ್ಲಿ ಹಾಗೂ ನಿಮ್ಮ ಜೊತೆ ಇರೋ ಸಹಪಾಠಿಗಳು, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯದಾಗ್ತಿದೆ. ಪಾಯಲ್ ನಂಬರ್ 1 ಹಾಗೆ ನಿಮ್ಮ ಮನಸ್ಸಲ್ಲಿ ತುಂಬ ಏನು ತುಂಬ ಆಸೆನ ಇಟ್ಕೊಂಡಿದ್ದೀರ ಯಾವುದೋ ಕೆಲಸದ ವಿಚಾರವಾಗಿ, ಅದು ಯಾವುದೇ ನಿಮ್ಮ ಪರ್ಸನಲ್ ವಿಚಾರ ಆಗಿರ್ಬೋದು, ಅದು ಕೂಡ ಶೀಘ್ರದಲ್ಲೇ ಇನ್ನಷ್ಟು ನಿಮಗೆ ರಾಯರಿಂದ ಮೆಸೇಜ್ ಸಿಗ್ತಿದೆ. ನೀವೇನಾದರೂ ರಾಯರಿಗೆ ಹೂವು ಪ್ರಸಾದ ಕೇಳಿರ್ಬೋದು, ಖಂಡಿತ ರಾಯರು ನಿಮಗೆ ಆಗುತ್ತೆ ಅಂತ ನಿಮಗೆ ಪ್ರಸಾದನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡ್ತಿದ್ದೀರಾ. ಸ್ವಲ್ಪ ನಿಮ್ಮ ಜೊತೆ ಇರೋ ವ್ಯಕ್ತಿಗಳನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಅಥವಾ ಅವರಿಂದ ಸ್ವಲ್ಪ ನೀವು ದೂರ ಇದ್ದರೆ ಖಂಡಿತ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬಹಳಷ್ಟು ಬದಲಾವಣೆಗಳು ಆಗ್ತಿದೆ. ಇಲ್ಲಿ ಈ ಹಿಂದೆ ಕೂಡ ನಿಮ್ಮ ಡ್ರೆಸ್ಸಿಗೆ ಸಂಬಂಧಪಟ್ಟ ನೀವು ವೇರ್ ಮಾಡಿರೋ ಡ್ರೆಸ್ ಯಾವುದಾದ್ರೂ ಬೆಂಕಿಗಳಿಂದ ಸುಡುವಂಥದ್ದು ಸಾಧ್ಯತೆ ಇತ್ತು. ಅದರಿಂದ ನಿಮ್ಮ ಮೈಗೂ ಆ ಒಂದು ಬೆಂಕಿ ತಾಗೋದಾಗಿರ್ಬೋದು, ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗೆ ಏನೋ ಸಮಸ್ಯೆಗಳಾಗ್ತಿತ್ತು, ಅದರಿಂದ ಕೂಡ ನೀವು ಪಾರಾಗಿದ್ದೀರಾ. ಆರೋಗ್ಯ ಸಮಸ್ಯೆಯಿಂದನೂ ಪಾರಾಗಿದ್ದೀರಾ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಗೆ ಏನೇನು ಸಮಸ್ಯೆಗಳಾಗಿದೆ ದೇವರಿಂದ ನಿಮಗೆ ರಕ್ಷಣೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀವು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕಿದೆ. ಕೆಲವು ವ್ಯಕ್ತಿಗಳ ಒಂದು ಮಾತುಗಳಿಂದ ನಿಮಗೆ ಇನ್ನಷ್ಟು ಗೊಂದಲತೆನ ನಿಮ್ಗೆ ಸೃಷ್ಟಿ ಆಗ್ಬೋದು. ಬಟ್ ಆ ಗೊಂದಲತೆ ನೀವು ಮಾಡ್ಕೊಳ್ದೆ ನಿಮ್ಗೇನು ಅನ್ಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನು ಸರಿಯಾಗಿ ಮಾತಾಡ್ತಿದ್ದೀರಾ. ತುಂಬ ಕಾನ್ಫಿಡೆನ್ಸ್ ಆಗಿದ್ದೀರಾ. ಪಾಯಲ್ ನಂಬರ್ 1 ಇಲ್ಲಿ ನೀವು ಉಚ್ಚಾರಣೆ ಮಾಡುವಂಥ ಮಂತ್ರಗಳು, ಪ್ರತಿದಿನ ನೀವೇನು ಮಂತ್ರಗಳನ್ನ ಹೇಳ್ಕೊಳ್ತೀರಾ ಆ ಮಂತ್ರಗಳಲ್ಲಿರೋ ಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ. ತುಂಬ ಫಾಸ್ಟ್ ಎನರ್ಜಿ ಸಿಗ್ತಿದೆ. ಇಲ್ಲಿ ಎಲ್ಲೂ ಡ್ರಾಪ್ ಆಗ್ತಿಲ್ಲ. ಪಾಯಲ್ ನಂಬರ್ 1 ಎಸ್, ಸೂರ್ಯದೇವರ ಅನುಗ್ರಹ ಕೂಡ ಇದೆ. ಹೆಚ್ಚಾಗಿ ಇಲ್ಲಿ ಪಾಯಲ್ ನಂಬರ್ 1ಗೆ ಇನ್ನಷ್ಟು ಹೊಸ ದಾರಿನ ನೀವು ನಡೀತಿದ್ದೀರಾ. ಅಂದರೆ ಹೊಸ ಯಾವುದಾದ್ರೂ ಹೊಸ ಪ್ಲೇಸ್ಗೆ ನೀವು ಹೋಗ್ತಿರಬಹುದು. ಆ ಪ್ಲೇಸಲ್ಲಿ ನಿಮಗೆ ಬಹಳಷ್ಟು ತಿಳ್ಕೊಳ್ಳೋ ಅಂಥ ಅವಕಾಶ ಕೂಡ ಸಿಗ್ತಿದೆ. ಅಥವಾ ನಿಮ್ಮ ಕೆಲಸದ ಒಂದು ಸ್ಥಳ ಕೂಡ ಬದಲಾಯಿಸ್ತಿರಬಹುದು. ಹಾಗೆ ನೀವು ಬಹಳಷ್ಟು ವಿಚಾರಗಳನ್ನ ಆಧ್ಯಾತ್ಮಿಕದ ವಿಚಾರಗಳನ್ನ ಕೂಡ ತಿಳ್ಕೊಳ್ತಿದ್ದೀರಾ. ಬಹಳಷ್ಟು ನಂಬಿಕೆ ಮೂಡ್ತಿದೆ. ಇಷ್ಟು ದಿವಸ ಯಾವುದ್ರ ಮೇಲೆ ನಿಮಗೆ ಅದ್ರ ಮೇಲೆ ವಿಶ್ವಾಸ ಇರಲಿಲ್ಲ, ಆ ಕೆಲಸದ ಮೇಲೆ ನಂಬಿಕೆ ಬರ್ತಿದೆ. ಹಾಗೂ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಯಾವ ರೀತಿ ನೋವು ಮಾಡಿದ್ದಾರೆ ಅದನ್ನು ನೀವು ವಾಪಸ್ ಕೊಡದೆ ಹೋದರೂ ನೀವು ನಂಬಿರೋ ದೈವಶಕ್ತಿ ನಿಮ್ಮಿಂದ ಬೇರೆ ರೀತಿಯಲ್ಲಿ ಅವ್ರಿಗೆ ಉತ್ತರಗಳನ್ನ ಕೊಡ್ತಿದ್ದಾರೆ. ಎಸ್, ಏನೇ ಆದರೂ ನೀವು ನಗುನ ಮಿಸ್ ಮಾಡ್ಕೋತಿಲ್ಲ. ನಿಮ್ಮ ಮುಖದಲ್ಲಿ ನಗು ಇದೆ. ಆ ನಗುನ ನಿಮ್ಮಿಂದ ಯಾರು ದೂರ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಪಾಯಲ್ ನಂಬರ್ 1ಗೆ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಬೇರೆ ರೀತಿಯಾಗಿ ಟ್ರೀಟ್ ಮಾಡ್ತಿರ್ಬೋದು, ಬೇರೆ ರೀತಿಯಾಗಿ ನಿಮ್ಮನ್ನು ನೋಡ್ತಿರ್ಬಹುದು. ಆ ಒಂದು ಏನಾದರೂ ನಿಮಗೆ ಆ ವ್ಯಕ್ತಿ ಮೇಲೆ ಡೌಟ್ಸ್ ಇದ್ದರೆ ಹಾಗೂ ಆ ವ್ಯಕ್ತಿಯಿಂದ ನೀವು ದೂರ ಇರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ದೂರ ಇರಿ. ಹಾಗೂ ಈ ಒಂದು ಮಾಹಿತಿ ನಿಮಗೆ ನಿಮಗೆ ಒಂದು ರಕ್ಷಣೆಯಾಗಿ ಸಿಗ್ತಿದೆ. ಇಲ್ಲಿ ಕೃಷ್ಣ ಪರಮಾತ್ಮ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹಾಗೆ ಹೆಚ್ಚಾಗಿ ಇಲ್ಲಿ ನಾರಾಯಣನ ಸ್ಮರಣೆ ಕೂಡ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಾಡ್ತಿದ್ದೀರಾ. ತುಂಬ ಖುಷಿ ಆಗ್ತಿದೆ ಪಾಯಲ್ ನಂಬರ್ 1ಗೆ. ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರೋ ಕೆಲಸಗಳು ನಿಮಗೆ ಒಂದು ರೀತಿ ಸಂತೋಷ ಆಗ್ತಿದೆ. ಒಂದು ರೀತಿ ಫ್ಲೈಯಿಂಗ್ ಬರ್ಡ್ ಥರ ಹಾರಾಡ್ತಿದ್ದೀರಾ. ಅಷ್ಟು ಸಂತೋಷ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಪಾಯಲ್ ನಂಬರ್ 1, ನಿಮ್ಮ ತಂದೆ ತಾಯಿ ಜೊತೆ ಏನಾದರೂ ವೈಮನಸ್ಸಾಗಿ ಬೇಸರ ಆಗಿ ದೂರ ಇದ್ದರೆ ಮತ್ತೆ ನಿಮ್ಮ ತಂದೆ ತಾಯಿ ಜೊತೆ ನೀವು ಮಾತಾಡ್ತಿದ್ದೀರಾ. ಆ ಕ್ಷಣ ಮಾತ್ರ ನಿಮ್ಮ ಕೋಪ ಅಷ್ಟೇ. ಮತ್ತು ನಿಮ್ಮ ಮನಸ್ಸಲ್ಲಿ ತುಂಬಾ ನಂಬಿಕೆ, ಪ್ರೀತಿ ಹೆಚ್ಚಾಗಿ ಇದೆ, ಹೆಚ್ಚಿನ ಗೌರವ ಇದೆ. ಹಾಗೂ
ಹೆಚ್ಚು ತಿಳ್ಕೊಳ್ತಿದ್ದೀರಾ. ನಿಮ್ಮ ತಂದೆ ತಾಯಿಗೆ ಏನು ಬೇಕು ಬೇಡಗಳನ್ನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಲೈಫಿಗೆ ಯಾವುದು ಬೇಕು ಬೇಡಗಳನ್ನ ಕೂಡ ತಿಳ್ಕೊಳ್ತಿದ್ದೀರಾ. ಇಷ್ಟು ದಿವಸ ನೀವು ಯಾವುದೋ ಸರಿ ತಪ್ಪುಗಳನ್ನ ಏನಾದ್ರು ಅನ್ಕೋತಾರೆ ಅಂತ ನೀವು ಅದನ್ನು ಮನಸ್ಸೊಳಗೆ ನುಗ್ತಿದ್ರಿ. ಬಟ್ ಈ ಮುಂದಿನ ದಿನಗಳಲ್ಲಿ ಅದು ನೀವು ಮಾಡ್ತಿಲ್ಲ. ಯಾವುದು ಸರಿ ಅಲ್ಲೇ ಹೇಳ್ತಿದ್ದೀರಾ, ಯಾವುದು ತಪ್ಪು ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿ ಹೇಳ್ತಿದ್ದೀರಾ. ಅದು ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ಮನಸ್ಸಿಗೆ ಕಸಿ ಬಿಸಿ ಅನ್ನಿಸ್ಬಹುದು. ಬಟ್ ನೀವು ಹೇಳೋ ನಿರ್ಧಾರಗಳು, ಮಾತಾಡೋ ಶೈಲಿಗಳು ತುಂಬಾ ಬದಲಾವಣೆ ಆಗುತ್ತೆ. ಪ್ಯಾಲ್ ನಂಬರ್ 1. ಎಸ್, ಹಾಗೂ ಪ್ಯಾಲ್ ನಂಬರ್ 1ಗೆ ಯಾವುದಾದ್ರೂ ವಿಶೇಷವಾದಂತಹ ಮೀನನ್ನು ನೀವು ವೀಕ್ಷಣೆ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಮನೆಗೆ ಫಿಶಸ್ನ ಕೂಡ ನೀವು ಒಂದು ಬೌಲಲ್ಲಿ ಸಾಕ್ತಿರಬಹುದು. ಪ್ಯಾಲ್ ನಂಬರ್ 1. ಎಸ್, ಹಾಗೆ ನರಸಿಂಹಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ನರಸಿಂಹಸ್ವಾಮಿ ಮಂತ್ರನೂ ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಇದೆ. ನಿಮ್ಮ ಮನೆ ದೇವರು ಏನಾದರೂ ನರಸಿಂಹಸ್ವಾಮಿ ಆಗಿದ್ರೆ, ಏನಾದರೂ ಅರ್ಕೆನ ಮಾಡಿದರೆ ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ನಿಮ್ಮ ಹಣೆಯಲ್ಲಿ ಯಾವುದಾದ್ರೂ ದೇವರ ಒಂದು ತಿಲಕ, ವಿಭೂತಿ, ಅಂಜನ ಏನಾದರೂ ಒಂದಿನ ಇಡಿ. ಬಿಕಾಸ್ ಕೆಲವು ಕೆಟ್ಟ ದೃಷ್ಟಿಗಳನ್ನ ನಿಮ್ಮನ್ನು ಅದರಿಂದ ಪ್ರೊಟೆಕ್ಷನ್ ಮಾಡ್ತಿದೆ ಇಲ್ಲಿ. ಹಾಗೆ ಹೆಚ್ಚು ಹೇರ್ ಫಾಲ್ಸ್ ಆಗ್ತಿದೆ ನಿಮಗೆ, ಅದನ್ನು ನೀವು ವೈದ್ಯರನ್ನು ಭೇಟಿ ಮಾಡಿ. ಬಿಕಾಸ್ ನಿಮ್ಮ ಹೆಲ್ತ್ ಕೇರ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ಗಮನ ಕೊಡಬೇಕಿದೆ. ಪ್ಯಾಲ್ ನಂಬರ್ 1. ಯಾರಾದರೂ ಹಸುವಿನಿಂದ ನಿಮ್ಮ ಹತ್ರ ಏನಾದರೂ ಕೇಳಿದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ಬೇಡಿ. ನಿಮ್ಮ ಕೈಲಾಗಿದ್ದಷ್ಟು ನೀವು ಅವ್ರಿಗೇನಾದರೂ ಸಹಾಯನ ಮಾಡಿ. ಬಿಕಾಸ್ ಯಾವ ರೂಪದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ರಾಯರಾಗಿರ್ಬೋದು, ನೀವು ನಾವು ದೈವಶಕ್ತಿ ಆಗಿರ್ಬೋದು, ನಿಮ್ಮನ್ನು ಪರೀಕ್ಷೆ ಮಾಡಬಹುದು. ಹಾಗೆ ನಿಮಗೆ ಬರ್ತಾ ಇರುವಂತಹ ಕನಸುಗಳ ಬಗ್ಗೆ ನೀವೇನು ತುಂಬ ಭಯ ಪಡ್ತಿದ್ದೀರಾ, ಅದರಿಂದ ರಿಲ್ಯಾಕ್ಸ್ ಆಗಿ. ಆ ಕನಸು ಬಿದ್ದ ಮೇಲೆ ನೀವು ಬೆಳಗ್ಗೆ ಆ ಕನಸು ನಿಮಗೆ ಬಿದ್ದಾದ್ಮೇಲೆ ಅದು ಕೆಟ್ಟದ್ದು ಅನಿಸಿದ್ಮೇಲೆ ನೀವು ಎದ್ದು ಬೇಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಒಂದು ತುಪ್ಪದ ದೀಪನೋ ಹಚ್ಚಿ ಪ್ರಾರ್ಥನೆ ಮಾಡಿ. ಖಂಡಿತ ಅದರಿಂದ ನೀವು ಆ ಒಂದು ಮೈಂಡ್ ಸೆಟ್ಟಿಂದ ಈಚೆ ಬರ್ತೀರಾ. ಕೆಲವರು ಇಲ್ಲಿ ತುಂಬಾ ಒಂದು ವಿಚಾರವಾಗಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ನಿಮ್ಮ ಕನಸುಗಳು ಯಾಕೋ ಸರಿಯಾಗಿ ಬೀಳ್ತಿಲ್ಲ, ತುಂಬಾ ಒಂದು ರೀತಿ ಪ್ರಾಬ್ಲಮ್ಸ್, ನಿಮ್ಮ ಮೈಯೆಲ್ಲ ತುಂಬ ಹಿಂಡ್ದಂಗೆ ಆಗುತ್ತೆ, ನೋವಾಗುತ್ತೆ, ಭಾರ ಅನಿಸ್ಬಹುದು. ಖಂಡಿತ ಬೆಳಗ್ಗೆ ಎದ್ದು ಆ ಕನಸು ಬಿದ್ದ ತಕ್ಷಣ ಯಾರಿಗೂ ಹೇಳಿದೆ ನೀವು ಫ್ರೆಶ್ ಅಪ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ, ದೇವರಿಗೆ ದೀಪ ಹಚ್ಚಿ ಇದರಿಂದ ಪ್ರೊಟೆಕ್ಷನ್ ಮಾಡಿ ಅಂತ ಕೇಳಿ. ತುಳಸಿ ಹತ್ರ ಕೂಡ ನಿಂತು ಪ್ರಾರ್ಥನೆ ಮಾಡಿ, ಇಲ್ಲ ತುಳಸಿ ತೀರ್ಥನ ತಗೊಳ್ಳಿ. ಬಹಳಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪ್ಯಾಲ್ ನಂಬರ್ 1. ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಾ ಇದ್ದೀರಾ, ಖಂಡಿತ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ ಅದು ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ರೀತಿ ಎಫೆಕ್ಟಿವ್ ಆಗಿದೆ. ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಕುಟುಂಬಕ್ಕೂ ನಿಮ್ಮ ಒಂದು ಗೌರವಕ್ಕೂ ತುಂಬ ವಿಚಾರವಾಗಿ ತಿಳ್ಕೊಂಡು ಮಾತಾಡ್ತಿದ್ದೀರಾ. ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಕುಟುಂಬಕ್ಕೂ ಕೂಡ ತುಂಬಾ ಒಪ್ಪಿಗೆ ಆಗ್ತಿದೆ. ಅಂತ ನಿರ್ಧಾರನ ನೀವು ತಗೋತಿದ್ದೀರಾ, ತುಂಬ ಸ್ಟ್ರಾಂಗ್ ನಿರ್ಧಾರ ತಗೊಳ್ತಿದ್ದೀರಾ. ಇಲ್ಲಿ ಕೆಲವರು ಖಂಡಿತ ನೀವು ಇಷ್ಟಪಟ್ಟಿರೋ ಪರ್ಸನ್ನ ನೀವು ಮ್ಯಾರೇಜ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಇಷ್ಟ ಆಗಿರೋ ವ್ಯಕ್ತಿಗಳು ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಉಡುಗೊರೆನ ಕೊಡ್ತಿರ್ಬೋದು. ನೀವು ಅದನ್ನು ವಾಚ್ ಮಾಡ್ತಿದ್ದೀರಾ, ಅದು ನಿಮಗೆ ತುಂಬಾ ಮೌಲ್ಯವಾದದ್ದು ಅನ್ನಿಸ್ಬಹುದು. ಪ್ಯಾಲ್ ನಂಬರ್ 1. ಹಾಗೆ ನೀವು ಮಲಗುವಂಥ ಸ್ಥಳದಲ್ಲಿ ಈ ರೀತಿ ಕೆಟ್ಟ ಕನಸು ಏನಾದರೂ ಬಿದ್ದರೆ ಇಲ್ಲಿ ನವಿಲುಗರಿನ ನೀವು ಇಟ್ಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಪ್ಯಾಲ್ ನಂಬರ್ 1. ಬಹಳಷ್ಟು ಇನ್ಫಾರ್ಮೇಷನ್ಸ್ನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಹಾಗೆ ನೀವು ತುಂಬ ಸೌಮ್ಯವಾಗಿದ್ದೀರಾ. ಹಾಗೆ ನಿಮಗೇನು ಗೊತ್ತಿಲ್ಲ ಅಂತ ನಿಮ್ಮ ಸುತ್ತ ಇರೋರು ಅಂದ್ಕೊಂಡಿರ್ಬೋದು. ಬಟ್ ನಿಮಗೂ ತುಂಬ ವಿಚಾರಗಳು ಗೊತ್ತಿದೆ. ನೀವು ತುಂಬ ಸಮಯಕ್ಕಾಗಿ ಕಾಯ್ತಿದ್ದೀರಾ. ನಿಮ್ಮ ಮಾತುಗಳು ಹಾಗೂ ನೀವು ತೋರಿಸುವಂತಹ ನಿಮ್ಮ ಉತ್ತರಗಳೇನಿದೆ, ಕೆಲವು ವ್ಯಕ್ತಿಗಳಿಗೆ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ನೀವು ಭಾಳಷ್ಟು ಉತ್ತರಗಳನ್ನ ಕೊಡಬೇಕಿದೆ ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಅವಕಾಶ ಸಿಗ್ತಿದೆ. ಪ್ಯಾಲ್ ನಂಬರ್ 1. ಹಾಗೆ ಯಾವುದೇ ಕೆಲಸನ ನೀವು ಮಾಡ್ತಿರಲಿ, ಆ ಕೆಲಸದಲ್ಲಿ ನಂಬಿಕೆ ಇಡಿ. ಹಾಗೆ ಆ ನಂಬಿಕೆ ಜೊತೆ ವಿಶ್ವಾಸ ಇಡಿ, ಪ್ರೀತಿ ಇಡಿ. ಪ್ರೀತಿಯಿಂದ ಕೆಲಸನ ಮಾಡಿ. ಖಂಡಿತ ಬಹಳಷ್ಟು ಬದಲಾವಣೆ ಆಗುತ್ತೆ. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿನ ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಅವ್ರನ್ನ ತುಂಬಾ ಆರೋಗ್ಯವಾಗಿ ನೋಡ್ಕೋತಿದ್ದೀರಾ.
ಅವ್ರ ಆರೋಗ್ಯದಲ್ಲೂ ಕೂಡ ಏನಾದರೂ ನಿಮಗೆ ಅವರ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಿದೆ. ಇಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಎನರ್ಜೀಸ್ ಕೂಡ ಇದೆ. ಕೆಲವು ಡಸ್ಟಸ್ ಅಥವಾ ಕೆಲವು ಜಾಡುಗಳು ನಿಮ್ಮ ಮನೆಯಲ್ಲಿ ಏನಾದರೂ ಕಟ್ಟಿದರೆ ಮೂಲೆಗಳಲ್ಲಿ ಅದನ್ನು ಕೂಡ ಕ್ಲೆನ್ಸ್ ಮಾಡಿ. ಹಾಗೆ ಪ್ರತಿ ಗುರುವಾರ ನೀವು ಹಳದಿ ಕಲರ್ ವಸ್ತ್ರನ ಧರಣೆ ಹಾಕೊಳ್ಳೋದ್ರಿಂದ ನಿಮಗೆ ತುಂಬಾ ಪಾಸಿಟಿವ್ ಎನರ್ಜೀಸ್ ಸಿಗ್ತಿದೆ. ಯಾವುದೋ ನಿಂತಿರೋ ಅಮೌಂಟ್ ನಿಮಗೆ ಬರುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿದೆ. ಯಾರಾದರೂ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ಕೊತಿದ್ದಾರೆ, ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ನಿಮ್ಗೇನು ತುಂಬಾ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿತ್ತು, ಮೂರನೇ ವ್ಯಕ್ತಿಗಳಿದ್ದಾರೆ, ಅವರು ಕೂಡ ಆ ಒಂದು ಸಮಸ್ಯೆಯಿಂದ ಕೂಡ ನೀವು ನಿವಾರಣೆ ಆಗ್ತಿದೆ. ಪ್ರೀತಿಯ ಜೀವನದಲ್ಲಿ ಸಕ್ಸಸ್ ಇದೆ, ದಾಂಪತ್ಯ ಜೀವನದಲ್ಲಿ ಸಂತೋಷ ಇದೆ. ಹಾಗೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ನಿಮಗೆ ಎಂಟ್ರಿ ಆಗ್ತಿದ್ದಾರೆ, ಅದಿನ್ನಷ್ಟು ನಿಮಗೆ ಸಂತೋಷನ ತಂದುಕೊಡ್ತಿದೆ. ಒಂದು ರೀತಿ ಮುಂದಿನ ದಿನಗಳಲ್ಲಿ ಸಂತೋಷದ ವಾತಾವರಣ ನೋಡ್ತಿದ್ದೀರಾ. 11:11 ಟೈಮಿಂಗ್ ಕೂಡ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ, 11:11 ಟೈಮಿಂಗ್. ಹಾಗೆ ಯಾವುದಾದ್ರೂ ಬೆಟ್ಟದಲ್ಲಿ ಇರುವಂತಹ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಅಮ್ಮನ ನಮ್ಮ ಇನ್ಯಾವುದಾದ್ರೂ ಬೆಟ್ಟದಲ್ಲಿ ಇರುವಂತಹ, ಬೆಟ್ಟದ ಮೇಲಿರುವಂತಹ ದೇವಸ್ಥಾನಕ್ಕೆ ನೀವು ಟ್ರಾವೆಲ್ ಮಾಡ್ತಿರಬಹುದು. ಪೈಲ್ ನಂಬರ್ 1. ಎಸ್, ಒಂದು ರೀತಿ ಕನ್ಫ್ಯೂಷನಿಂದ ಕ್ಲಿಯರ್ ಆಗ್ತಿದ್ದೀರಾ. ಏನು ಕನ್ಫ್ಯೂಷನ್ಸ್ ಇತ್ತು ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಅಥವಾ ಅವರ ಕೆಲಸದ ಬಗ್ಗೆ, ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ, ಏನಾದರೂ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ, ಇನ್ನೂ ತುಂಬ ಗೊಂದಲತೆ ಇದ್ದಿದ್ದನ್ನು ಕ್ಲಿಯರ್ ಮಾಡ್ಕೊತಿದ್ದೀರಾ. ನಿಮ್ಮ ಮನಸ್ಸು ತುಂಬ ಹ್ಯಾಪಿಯಾಗಿದೆ. ತುಂಬ ಸಮಯ ತೊಗೊಂಡಿದ್ದೀರಾ ತುಂಬ ಅರ್ಥ ಮಾಡ್ಕೊಳ್ಳಿಕ್ಕೆ, ತುಂಬ ಸಮಯ ತೊಗೊಂಡಿದ್ದೀರಾ ತುಂಬ ಅಚೀವ್ ಮಾಡಲಿಕ್ಕೆ, ತುಂಬ ಸಮಯ ತೊಗೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಗ್ರೋತನ್ನು ನೋಡಲಿಕ್ಕೆ, ತುಂಬ ಸಮಯ ತೊಗೊಂಡಿದ್ದೀರಾ ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಮಾಡ್ಕೊಳ್ಳಿಕ್ಕೆ. ಹಾಗೆ ತುಂಬ ಸಮಯ ತೊಗೊಂಡಿದ್ದೀರಾ ನಿಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಳ್ಳಿಕ್ಕೆ. ಈ ಎಲ್ಲ ಅಡ್ಡಿಗಳಿಂದ ನೀವು ಸಮಯ ಏನು ತೊಗೊಂಡಿದ್ದೀರಾ ಪೈಲ್ ನಂಬರ್ 1, ಬಹಳಷ್ಟು ಬ್ಯಾಲೆನ್ಸಿಂಗ್ ಸಿಗ್ತಿದೆ. ನಿಮ್ಮ ಕೆಲಸದಲ್ಲಿ ಬ್ಯಾಲೆನ್ಸಿಂಗ್ ಸಿಗ್ತಿದೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ಗುಡ್ ನ್ಯೂಸ್ ಇದೆ. ಸೊ ಯಾವುದಕ್ಕೂ ವರಿ ಮಾಡಬೇಡಿ. ಪೈಲ್ ನಂಬರ್ 1, ಯಾರ ಮೇಲೆ ಕೋಪ ಇದೆ ಆ ಕೋಪನ ನೀವು ಅದನ್ನು, ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಅವ್ರು ನಿಮ್ಮ ದ್ವೇಷ ಮಾಡಿರ್ಬೋದು, ನಿಮಗೂ ಅವ್ರ ಮೇಲಾದರೂ ಕೋಪ ಇದ್ದರೆ ಆ ಕೋಪ ಕೂಡ ಕಮ್ಮಿ ಆಗ್ತಿದೆ. ಇಲ್ಲಿ ರಾಯರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಮುಂದಿನ ಹೆಜ್ಜೆಗಳು ಏನು ನಿರ್ಧಾರ ತಗೋತಿದ್ದೀರಾ ಅದು ನಿಮಗಿನ್ನ ರಾಯರು ನಿಮಗೆ ಆ ದಾರಿಯಲ್ಲಿ ನಡೆಸ್ತಿದ್ದಾರೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಹೊಸ ಪ್ರೇಮಿ ನಿಮ್ಮ ಲೈಫಿಗೆ, ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಈ ಒಂದು ರೀಡಿಂಗ್ ನೋಡಬೇಕಿದ್ರೆ ನೀವು ಯೆಲ್ಲೋ, ಆರೆಂಜ್, ಪರ್ಪಲ್ ಕಲರ್ ಹಾಗೂ ರೆಡ್ ಕಲರ್ ಡ್ರೆಸ್ಸಸ್ನ ವೇರ್ ಮಾಡಿರ್ಬೋದು. ಪೈಲ್ ನಂಬರ್ 1. ಎಸ್, ನಿಮ್ಗಿನ್ನ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಅಜ್ಜಿ ತಾತ, ಅವರ ಆಶೀರ್ವಾದನ ಪಡೆದುಕೊಂಡು ಮುಂದೆ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ವಂತ ಕೆಲಸಗಳ ಬಗ್ಗೆ ಗಮನ ಕೊಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಅವರ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ, ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ನಿಮ್ಮ ಜೊತೆಗೆ ಇದೆ. ಎಸ್, ಈ ಒಂದು ನಾನು ರೀಡಿಂಗ್ನ ಇಲ್ಲೇ ಮುಗಿಸ್ತಾ, ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ನೀವು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪೈಲ್ ನಂಬರ್ 2, ಯಾರಿಗಂತೂ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಿ ನಂಬರ್ನ. ಎಸ್, ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ರೀಡಿಂಗ್ನ ನೋಡ್ತೀರಾ ಹಾಗೆ ನಿಮಗೆ ರೆಸಿನೇಟ್ ಆಗುತ್ತೆ. ಎಸ್, ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಪೈಲ್ ನಂಬರ್ 2, ನೀವು ಏನು ಮೈಂಡಲ್ಲಿ ಥಿಂಕ್ ಮಾಡ್ತಿದ್ದೀರಾ
ಆ ಕೆಲಸನ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಮಾಡ್ತಿದ್ದೀರಾ, ಕೆಲಸನ ಪೂರ್ಣತೆ ಮಾಡ್ತಿದ್ದೀರಾ. ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ನಿಮ್ಮ ಒಂದು ಸಮಸ್ಯೆಗೆ ದಾರಿನ ತೋರಿಸ್ಕೊಡುವಂತಹ ಗುರುಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಮುಂದಿನ ದಿನಗಳನ್ನಬಹುದು, ಮುಂದಿನ ವಾರಗಳೇ ಆಗಿರಬಹುದು, ಅಥವಾ ಇನ್ನು ಕೆಲವು 5 ಅಥವಾ 2, 3, 4 ದಿನಗಳಲ್ಲೇ ಆಗಿರಬಹುದು. ಈ ಒಂದು ರೀಡಿಂಗ್ ಯಾವಾಗ ಕೇಳ್ತೀರಾ ಆ ಒಂದು ಸಮಯ ಆದಮೇಲೆ ಒಂದು 2-3 ಡೇಸಸಲ್ಲೇ ಆಗಿರ್ಬೋದು. ಪ್ಯಾನ್ ನಂಬರ್ 2, ಆ ವ್ಯಕ್ತಿಗಳು ನಿಮಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೆ ನೀವು ಈ ಹಿಂದೆ ಯಾವುದಾದ್ರೂ ವಸ್ತುಗಳನ್ನು ಕಳ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ವಸ್ತುಗಳು ಇಟ್ಟಂಥ ಜಾಗದಲ್ಲಿ ಇಲ್ಲದೆ ಬೇರೆ ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಹುಡುಕ್ತಿದ್ರೆ ನೀವು, ಅದು ವಸ್ತುಗಳು ಕೂಡ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವಂಥ ಸಮಯ ಬಂದಿದೆ. ಜೊತೆಗೆ ಯಾರು ನಿಮ್ಮ ಸುತ್ತ ಇರೋ ಜನಗಳು ನೊಂದಿದ್ದಾರೆ ಆ ವ್ಯಕ್ತಿಗಳಿಗೆ ನೀವು ಒಂದಿಷ್ಟು ಸಾಂತ್ವನದ ಮಾತನ್ನು ಹೇಳ್ತಿದ್ದೀರಾ. ನಿಮ್ಮಿಂದ ಆ ವ್ಯಕ್ತಿಗಳಿಗೆ ಒಳ್ಳೆಯದಾಗ್ತಿದೆ. ಹಾಗೆ ಒಂದು ರೀತಿ ಯಾರು ಪ್ರಾಣ ವಿಚಾರದಲ್ಲಿ ಏನು ಅವ್ರಿಗೆ ತೊಂದರೆ ಆಗ್ತಿದೆ ಆ ವ್ಯಕ್ತಿನ ನೀವು ಸೇವ್ ಮಾಡ್ತಿದ್ದೀರಾ, ಉಳಿಸ್ತಿದ್ದೀರಾ. ಖಂಡಿತ ಅವರು ಪ್ರಾಣಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆ ಏನಾಗ್ತಿದೆ, ಉಸಿರಾಟಕ್ಕೆ ಸಂಬಂಧಪಟ್ಟಾಗ ಸಮಸ್ಯೆ ಆಗ್ತಿದೆ, ಅವರ ಜೀವನ ನೀವು ಕಾಪಾಡ್ತಿದ್ದೀರಾ. ಅದು ಒಂದು ರೀತಿ ನಿಮ್ಮ ಲೈಫಲ್ಲಿ ದೊಡ್ಡದಾದ ಒಂದು ಕೆಲಸ. ಹಾಗೆ ಅದನ್ನು ನೀವು ತುಂಬಾ ಯಾರೇ ಆಗಿರಬಹುದು, ಆ ಒಂದು ನಿಮ್ಮ ಕಣ್ಣಿಗೆ ಯಾರು ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ ಅಂಥ ವ್ಯಕ್ತಿಗಳನ್ನ ನೀವು ಉಳಿಸ್ತಿದ್ದೀರಾ. ಹಾಗೆ ಇನ್ನಷ್ಟು ರಕ್ಷಣೆ ನಿಮಗೆ ಸಿಗ್ತಿದೆ, ಇನ್ನಷ್ಟು ಮಾರ್ಗ ನಿಮಗೆ ಸಿಗ್ತಿದೆ, ಇನ್ನಷ್ಟು ಕಲೀಲಿಕ್ಕೆ ಅವಕಾಶ ಸಿಗ್ತಿದೆ, ತಿಳ್ಕೊಳ್ಳೋ ಅವಕಾಶ ಸಿಗ್ತಿದೆ. ನೀವು ಕಲ್ತಿರುವಂಥದ್ದನ್ನು ಇನ್ನಷ್ಟು ಪ್ರಚಾರ ಮಾಡೋ ಅವಕಾಶ ಸಿಗ್ತಿದೆ. ನಿಮಗೆ ಅಂತ ಒಂದು ಹೊಸ ಅವಕಾಶ, ವೇದಿಕೆ ಕೂಡ ಸಿಗ್ತಿದೆ. ನಿಮ್ಮ ಮಾತಿಗೆ ಇಷ್ಟು ದಿವಸ ಯಾವುದು ನಿಮಗೆ ಪ್ರೀತಿ ಬೆಲೆ ಸಿಕ್ಕಿಲ್ಲ, ಮುಂದಕ್ಕೆ ಅವಕಾಶ, ಬೆಲೆ, ಪ್ರೀತಿ ಎಲ್ಲವೂ ಸಿಗ್ತಿದೆ. ಹಾಗೆ ಈ ಹಿಂದೆ ಯಾವುದೇ ಸಂಬಂಧ ಹಾವಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ನಿಮಗೆ ಹೆಚ್ಚಾಗಿ ಸರ್ಪಗಳು ಕಾಣಿಸ್ತಿದ್ರೆ ಅದು ಕೂಡ ಸರ್ಪದೋಷ ಕೂಡ ನಿವಾರಣೆ ಆಗ್ತಿದೆ. ಹಾಗೆ ಎಲ್ಲ ಒಂದು ರೀತಿಯ ಅವತಾರ ವಿಷ್ಣುದೆ. ಖಂಡಿತ ನಿಮ್ಮ ಒಂದು ಏನು ಕೆಲಸಕ್ಕೆ ಆಗಿರ್ಬೋದು, ನೀವು ಮಾಡ್ತಿರುವಂತಹ ಒಳ್ಳೆ ಮಾತುಗಳು, ಕೆಲಸಗಳು ಏನು ಮಾಡ್ತಿದ್ದೀರಾ ಅದಕ್ಕೆ ವಿಷ್ಣು ದೇವರ ಅನುಗ್ರಹ ಕೂಡ ಹೆಚ್ಚಾಗಿ ಇದೆ. ಪ್ಯಾನ್ ನಂಬರ್ 2, ಎಸ್, ನಿಮ್ಮನ್ನು ನೀವು ತುಂಬಾ ಗೌರವಿಸ್ಕೋತಿದ್ದೀರಾ, ಹೆಚ್ಚು ರಕ್ಷಣೆ ಇದೆ. ಇಷ್ಟು ದಿವಸ ಯಾವುದೋ ಒಂದು ವ್ಯಕ್ತಿಗೋಸ್ಕರ ನೀವು ಮಾತಿಗೆ ಕಟ್ಟಿಬಿದ್ದಿದ್ರಿ, ಆ ವ್ಯಕ್ತಿ ಮಾತಿಗೆ ನೀವು ಕಟ್ಟಿಬಿದ್ದಿದ್ರಿ, ಪ್ರಾಮಿಸಿಂಗಿಗೆ ಕಟ್ಟಿಬಿದ್ದಿದ್ರಿ, ಅದರಿಂದ ಆ ಒಂದು ಬಂಧನದಿಂದ ಈಚೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಲೈಫಿಗೆ ಯಾವ ವ್ಯಕ್ತಿಗಳು ನಿಮ್ಮನ್ನು ಪ್ರೀತಿಯಿಂದ ಗೌರವಿಸ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಇನ್ನು ಕೆಲವು ದಿನಗಳಲ್ಲಿ ಆ ವ್ಯಕ್ತಿಗಳ ಇನ್ನೊಂದು ಮುಖವಾಡ ನಿಮ್ಮ ಲೈಫಿಗೆ ಗೊತ್ತಾಗ್ತಿದೆ. ಅವರು ನೀವು ಒಂದು ರೀತಿ ಸೇವ್ ಆಗ್ತಿದ್ದೀರಾ. ಬಿಕಾಸ್ ಆ ವ್ಯಕ್ತಿಗೆ ನೀವು ಅಂದ್ಕೊಂಡಿರ್ಬೋದು ಆ ವ್ಯಕ್ತಿನ ನಾನು ಮದುವೆ ಆದರೆ ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ. ಬಟ್ ನಿಮ್ಮನ್ನು ಆ ಒಂದು ಬಂಧನದಿಂದ ರಾಯರು ದೂರ ಮಾಡ್ತಿದ್ದಾರೆ, ವಿಷ್ಣು ದೇವರು ದೂರ ಮಾಡ್ತಿದ್ದಾರೆ. ಬಿಕಾಸ್ ಆ ವ್ಯಕ್ತಿಯ ಒಂದು ಸ್ವಭಾವ, ಗುಣ ನಿಮ್ಮ ಲೈಫಿಗೆ ಸೂಟ್ ಆಗೋದಿಲ್ಲ. ಇಲ್ಲಿ ತುಂಬ ಓಪನ್ ಆಗಿ ಹೇಳಲಿಕ್ಕೆ ಕೆಲವು ವಿಚಾರಗಳು ಆಗೋದಿಲ್ಲ. ಆ್ಯಂಡ್ ನೀವು ಅರ್ಥ ಮಾಡ್ಕೋತಿದ್ದೀರಾ ಸೂಕ್ಷ್ಮವಾಗಿ. ಹಾಗೆ ಆದರೆ ವ್ಯಕ್ತಿಯ ದೃಷ್ಟಿಗಳು ನಿಮ್ಮ ಮೇಲೆ ಏನಿದೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ, ನಿಮ್ಮ ಸ್ನೇಹಿತರು ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ನೋ, ಆ ವ್ಯಕ್ತಿಗಳ ಗುಣ, ಲಕ್ಷಣ ಎಲ್ಲವೂ ಬೇರೆ ರೀತಿಯಾದ ಗೊತ್ತಾಗ್ತಿದೆ. ಅವ್ರು ಇನ್ನೊಬ್ಬರ ಹತ್ರ ಶೇರ್ ಮಾಡ್ತಿರುವಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು, ಅಥವಾ ಯಾವುದಾದ್ರೂ ಮುಖಾಂತರ ನಿಮಗೆ ದೇವರು ಎಚ್ಚರಿಕೆನ ಕೊಡ್ತಿದೆ. ಎಚ್ಚರಿಸ್ಕೋಬೇಕಾಗಿದೆ. ಇಲ್ಲಿ ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ ನಿಮ್ಮ ಲೈಫಿಗೆ. ಇಷ್ಟು ದಿವಸ ನಿಮ್ಮ ಪೇರೆಂಟ್ಸ್ ನಿಮ್ಮ ವಧುವರನ ಹುಡುಕ್ತಿದ್ದಾರೆ, ಮ್ಯಾರೇಜ್ ಸೆಟ್ ಆಗ್ತಿಲ್ಲ ಅಂದರೆ ಮುಂದಿನ ವಾರಗಳಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಇನ್ನಷ್ಟು ಏನು ಧೈರ್ಯ, ಸ್ಥೈರ್ಯ, ವಿಜಯ ಎಲ್ಲವೂ ನಿಮ್ಮ ಲೈಫಿಗೆ ಬರ್ತಿದೆ, ಸಿಗ್ತಿದೆ. ಯಾವುದನ್ನು ನೀವು ಆಹ್ವಾನ ಮಾಡ್ಕೋಬೇಕಿದೆ ಅದನ್ನು ನೀವು ತಗೋತಿದ್ದೀರಾ. ಯಾವುದನ್ನು ನಿಮ್ಮ ಲೈಫಿಂದ ಅದನ್ನು ತಿರಸ್ಕಾರ ಮಾಡಬೇಕು ಅದನ್ನು ನೀವು ಮಾಡ್ತಿದ್ದೀರಾ. ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಟೈಮಿಗೆ ಇಂಪಾರ್ಟೆಂಟ್ ಮೆಸೇಜ್ ಆಗಿರ್ಬೋದು, ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದನ್ನು ಇಲ್ಲಿ ನಾರಾಯಣ ಕಳಿಸ್ಕೊಡ್ತಿದ್ದಾರೆ, ಹಾಗೆ ಸಾಯಿಬಾಬಾ ಕಳಿಸ್ಕೊಡ್ತಿದ್ದಾರೆ.
ಸರಸ್ವತಿಯ ಆಶೀರ್ವಾದ, ಶಾರದಾಂಬೆಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ಈ ಒಂದು ಪಿಕ್ಚರ್ಸ್ನ ಏನಾದರೂ ಟ್ಯಾಟೋ ಹಾಕ್ಸ್ತಿರ್ಬೋದು, ಶಾರದಾಂಬೆಯ ಒಂದು ಟ್ಯಾಟೋ ಹಾಕ್ಸ್ತಿರ್ಬೋದು. ಪಾಯಲ್ ನಂಬರ್ 2, ನಂಗೆ ಗೊತ್ತಿಲ್ಲ ಇಲ್ಲಿ ನನ್ನ ಮೆಸೇಜ್ ಬಂದಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. ಎಸ್, ಜಗನ್ನಾಥರ ಅನುಗ್ರಹ ಕೂಡ ನಿಮ್ಮ ಜೊತೆಗಿದೆ. ಪೂರಿ ಜಗನ್ನಾಥರ ಅನುಗ್ರಹ ಕೂಡ ನೀವು ಪಡ್ಕೋತಿದ್ದೀರಾ. ಇನ್ನಷ್ಟು ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ನಿಮ್ಮ ಕನಸಿನಲ್ಲಿ ಇನ್ನು ದೇವರ ಸೂಚನೆ ಸಿಗ್ತಿದೆ. ಅದನ್ನು ನೀವು ಮರೆಯೋ ಮುಂಚೆ ಒಂದು ಡೈರಿಯಲ್ಲಿ ಬರೆದಿಡಿ. ಹಾಗೆ ಅದು ಮುಂದಿನ ದಿನಗಳಲ್ಲಿ ಉಪಯೋಗ ಆಗ್ತಿದೆ. ಹಾಗೆ ನಿಮ್ಮ ಕೈ ಹಸ್ತದಿಂದ ಹೊತ್ತಕ್ಕೆ ಹಾಲಾಕಿ ದೇವರಿಗೆ ನಮಸ್ಕಾರ ಮಾಡಿ ಬನ್ನಿ, ಪ್ರದಕ್ಷಿಣೆ ಮಾಡಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್, ನಿಮ್ಮ ಕೆಲಸಗಳು ಏನು ಸ್ಟ್ರಕ್ ಆಗಿದೆ, ಯಾವುದು ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಆ ಕೆಲಸಗಳು ಆಗ್ತಿದೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭನ ನೋಡಬೇಕು. ಯಾಕೋ ನನಗೆ ಯಾವುದರಲ್ಲೂ ಲಾಭ ಸಿಗ್ತಿಲ್ಲ ಅಂದರೆ ಸ್ವಲ್ಪ ನಿಮ್ಮ ಅಂಗಡಿ ಡೈರೆಕ್ಷನ್ ಏನಾದರೂ ಚೇಂಜಸ್ ಮಾಡ್ತಿದ್ದೀರಾ ಅನಿಸುತ್ತೆ ಮುಂದಿನ ದಿನಗಳಲ್ಲಿ. ಅದರಿಂದ ಕೂಡ ಆ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗೆ ನೀವು ವಾಸ್ತು ಸಂಬಂಧಪಟ್ಟಿರುವಂಥದ್ದು ನೀವು ಚೇಂಜಸ್ನ ಮಾಡಬಹುದು ನಿಮ್ಮ ಒಂದು ಶಾಪಲ್ಲಿ. ಆಗಿನಷ್ಟು ಲಾಭ, ಇನ್ನಷ್ಟು ಗಿರಾಕಿಗಳು ನಿಮ್ಮ ಅಂಗಡಿಗೆ ಬರ್ತಿದ್ದಾರೆ. ಪಾಯಲ್ ನಂಬರ್ 2, ಎಸ್. ಹಾಗೆ ದೇವರಿಗೆ ನೀವೇನು ಅರ್ಪಣೆ ಮಾಡ್ತಿದ್ದೀರೋ, ಏನೇ ನಿಮ್ಮ ಕೈಲಾಗಿರೋದು ಏನಾದರೂ ನೀವು ದೇವರಿಗೆ ಅರ್ಪಣೆ, ಯಾವಾಗಲೂ ದೇವರಿಗೆ ತುಂಬ ಬೆಲೆ ಬಾಳುವಂಥದ್ದೇ ಅರ್ಪಣೆ ಇಲ್ಲ. ನಿಮ್ಮ ಕೈಯಿಂದ ಹೂವು ಆಗಿರ್ಬೋದು, ತುಳಸಿ ಆಗಿರಬಹುದು, ನೀವು ನಂಬುವಂಥ ದೇವರ ಒಂದು ಪ್ರಾರ್ಥನೆ ಏನು ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರುವಂಥದ್ದನ್ನು ಕೆಲಸನ ನೀವು ಮಾಡ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಯಾವುದೇ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳ್ತಿಲ್ಲ. ಪಾಯಲ್ ನಂಬರ್ 2, ಎಸ್. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆಗಳಿದೆ. ಅವ್ರಿಗೇನಾದ್ರು ಜಾಯಿಂಟ್ಸ್ ಪೇನ್ ಇರ್ಬೋದು, ಲೆಗ್ ಪೇನ್ ಇರ್ಬೋದು, ಸ್ಟಮಕ್ಕಿಗೆ ಸಂಬಂಧಪಟ್ಟಾಗೆ ಬೆನ್ನು ನೋವು ಇರ್ಬೋದು. ಏನೇ ಸಮಸ್ಯೆಗಳಿಂದ ತುಂಬ ವರ್ಷಗಳಿಂದ ಬಳಲ್ತಿದ್ರೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಯಿಂದ ನಿವಾರಣೆ ಆಗ್ತಿದೆ. ಆಯುರ್ವೇದಿಕ್ ಮೆಡಿಸಿನ್ಸಿಂದ ಅವ್ರು ತುಂಬ ಕ್ಯೂರ್ ಆಗ್ತಿದ್ದಾರೆ. ಫಸ್ಟ್ ಚಕ್ರ ಹಾಗೂ 4th ಚಕ್ರ ಬ್ಲಾಕೇಜಸ್ ಇರ್ಬೋದು. ಇಲ್ಲಿ ಕೆಲವರಿಗೆ ತಿಂದಿದ್ದು ಡೈಜೆಸ್ಟಿವ್ ಆಗ್ತಿಲ್ಲ. ಹಾಗೆ ಹೆಚ್ಚು ಮನಸ್ಸಿಗೆ ಬೇಗ ಯಾವುದಾದ್ರು ವಿಚಾರಗಳನ್ನ ತೊಗೊಂಡು ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು, ಹೆಚ್ಚು ಆಲೋಚನೆ ಮಾಡೋದು, ಅಲೋನ ಕೂತು ಯೋಚನೆ ಮಾಡೋದು, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮೆಲೋಡಿ ಸಾಂಗ್ಸ್ನ ಕೇಳಿ, ದೇವರ ಸಾಂಗ್ಸ್ ಇರ್ಬೋದು, ನಿಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ನ ಕೇಳಿ, ಸ್ವಲ್ಪ ವಿಶ್ರಾಂತಿ ಮಾಡಿ, ನಿಮ್ಗೆ ಇಷ್ಟ ಆಗೋ ಸ್ಥಳಕ್ಕೆ ಹೋಗಿ ಬನ್ನಿ, ಹಾಗೂ ನಿಮ್ಗೆ ಇಷ್ಟ ಆಗೋ ವ್ಯಕ್ತಿನ ಭೇಟಿಯಾಗಿ ಮಾತಾಡಿ. ಸೊ ಆ ಒಂದು ವಿಚಾರನ ನೀವೇನು ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅದಿನ್ನಷ್ಟು ನಿಮ್ಮನ್ನು ಯೋಚನೆ ಮಾಡಲಿಕ್ಕೆ ಅವಕಾಶ ದಾರಿ ಮಾಡಿಕೊಡುತ್ತೆ. ಖಂಡಿತ ಅದರಿಂದ ಹೊರಗಡೆ ಬನ್ನಿ. ಆಗಬೇಕಾಗಿರೋ ಕೆಲಸ ಕರೆಕ್ಟ್ ಸಮಯಕ್ಕೆ ಆಗ್ತಿದೆ. ಹಾಗೆ ನಿಮಗೆ ಯಾರಿಂದ ಸಹಾಯ ಬೇಕಿದೆ ಅಂತ ಬಯಸ್ತಿದ್ದೀರಾ ಆ ವ್ಯಕ್ತಿಗಳು ಕೂಡ ನಿಮಗೆ ಸಹಾಯನ ನೀವು ಕೇಳೋ ಮುಂಚೆನೇ ಮಾಡ್ತಿದ್ದಾರೆ. ಇಲ್ಲಿ ಪಾಯಲ್ ನಂಬರ್ 2, ಎಸ್. ನೀವೇನು ಈ ಹಿಂದೆ ಯಾವುದಾದ್ರೂ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ನೋಡ್ತಿದ್ರು ನಿಮ್ಮ ಪರ್ಸ್ನಲ್ ವಿಚಾರದಲ್ಲಿ, ಅದರಿಂದ ಕೂಡ ನಿಮಗೆ ಈ ಒಂದು ಮುಂದಿನ ದಿನಗಳಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಎಸ್, ಯಾವುದು ನಿಮ್ಮ ಲೈಫಿಗೆ ಬೇಡ ಅದು ನಿಮ್ಮಿಂದ ದೂರ ಆಗ್ತಿದೆ. ನೀವು ತುಂಬ ಸ್ಟ್ರಾಂಗಾಗಿ ನಿಂತಿದ್ದೀರಾ. ಒಂದು ರೀತಿ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ನಿಮ್ಮ ಒಂದು ಮನೇನೂ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ಇಲ್ಲಿ ಪಾಯಲ್ ನಂಬರ್ 2, ಎಸ್. ತಾಯಿ ದುರ್ಗೆ ಪರಮೇಶ್ವರಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಕೂಡ ನಿಮ್ಮ ಜೊತೆಗಿದೆ. ತುಂಬ ಪ್ರಾರ್ಥನೆ ಏನಾದರೂ ಹರಕೆ ಮಾಡಿರ್ಬೋದು, ಅಥವಾ ಸಣ್ಣ ಪುಟ್ಟ ಪೂಜೆಗಳನ್ನ ನೀವೇನಾದರೂ ಮಾಡಿದರೆ ಅಮ್ಮನಿಗೆ ಹರಕೆ ಪ್ರಾರ್ಥನೆ ಕೂಡ ಈಡೇರ್ತಿದೆ. ನಿಮ್ಮ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ಸಕ್ಸಸ್ನ ನೋಡ್ತಿದ್ದೀರಾ. ಹಾಗೆ ಸಂಭ್ರಮಿಸುವ ಸಮಯದಲ್ಲಿ ಹೆಚ್ಚು ಸಂಭ್ರಮನ ಪಡ್ತಿದ್ದೀರಾ. ಆಲೋಚನೆ ಮಾಡಬೇಡಿ, ಯಾವುದಕ್ಕೂ ಟೆನ್ಷನ್ ತಗೊಳ್ಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಡನ್ನಾಗಿ ನಿಮ್ಮ ದೇಹ ತುಂಬ ಟಯರ್ಡ್ನೆಸ್ ಅನಿಸ್ಬಹುದು, ಸುಸ್ತಾಗಬಹುದು, ತುಂಬ ಶಿವರಿಂಗ್ ಅನಿಸ್ಬಹುದು. ಮುಂದಿನ ದಿನಗಳಲ್ಲಿ ಖಂಡಿತ ವೈದ್ಯರನ್ನು ಭೇಟಿಯಾಗಿ ಹೆಚ್ಚು ವಾಟರ್ನ ಕುಡೀರಿ. ಹೆಚ್ಚು ಮುಂದಿನ ದಿನಗಳಲ್ಲಿ ನಿಮ್ಮ ಏನು ದೇಹ ಟಯರ್ಡ್ ಅನ್ನಿಸ್ತಿದೆ, ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ದೇಹ ತುಂಬಾ ಸುಸ್ತಾಗ್ತಿದೆ, ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹೆಚ್ಚಾಗಿ ಪಾಯಲ್ ನಂಬರ್ 1,
ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ ಹೇಳ್ಕೊಳ್ಳಿ. 11 ಬಾರಿ ಪ್ರತಿದಿನ ಹೇಳ್ಕೊಳ್ಳಿ. ಇನ್ನಷ್ಟು ನಿಮ್ಮ ಸಮಸ್ಯೆಗಳಿಗೆ ದೇವರು ದಾರಿ ತೋರಿಸ್ತಿದ್ದಾರೆ. ನಿಮ್ಮ ಕೆಟ್ಟ ದೃಷ್ಟಿ ಏನು ನಿಮ್ಮ ಮೇಲೆ ಬಿದ್ದಿದೆ ಅದರಿಂದ ನಿವಾರಣೆ ಆಗ್ತಿದ್ದೀರಾ. ನಿಮ್ಮ ಮಾತುಗಳು, ನಿಮ್ಮ ಒಂದು ನಂಬಿಕೆ ಮುಂದಿನ ದಿನಗಳಲ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಫೈಲ್ ನಂಬರ್ 1 ಏನೋ ಗೊತ್ತಿಲ್ಲ, ಇವತ್ತು ತುಂಬಾ ಹೆಚ್ಚಾಗಿ ಸರ್ಪಗಳೇ ಕಾಣಿಸ್ತಿದೆ. ಫೈಲ್ ನಂಬರ್ 2 ಆ್ಯಂಡ್ ಫೈಲ್ ನಂಬರ್ 1ಗೂ ಕೂಡ ಎಸ್, ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿ ಹೆಚ್ಚಾಗಿ ನಿಮಗೆ ಆಶೀರ್ವದಿಸ್ತಿದ್ದಾರೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ದೋಷಗಳಿದ್ರು ಅದು ನಿವಾರಣೆ ಆಗ್ತಿದೆ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕಲೆ, ಮಾರ್ಕ್ಸ್, ಪಿಗ್ಮೆಂಟೇಷನ್ ಅಥವಾ ಏನಾದರೂ ಸುಟ್ಟಿರುವಂತಹ ಕಲೆಗಳೇನಾದರೂ ಇದ್ದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಯಾವುದೇ ಸಮಸ್ಯೆಗಳಿದ್ದು ನಿವಾರಣೆ ಆಗ್ತಿದೆ. ನೀವೊಂದು ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಶತ್ರುಗಳಿಗೆ ಒಂದು ರೀತಿ ಯಾವ ರೀತಿ ಕಾಣಿಸ್ತೀರಾ ಅಂದರೆ, ಅವ್ರಿಗೆ ನಿಮ್ಮನ್ನು ನೋಡಿದ ತಕ್ಷಣ ಭಯ ಆಗಬೇಕು. ನಿಮಗೆ ಕೆಟ್ಟದ್ದು ಮಾಡಿ ಅವರೇ ಒಂದು ರೀತಿ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಯಾಕಂದರೆ ಅವ್ರು ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಬಿಕಾಸ್ ಅಲ್ಲೇ ಸುತ್ತುವರಿತಿದ್ದಾರೆ. ಖಂಡಿತ ನಿಮ್ಮ ಶತ್ರುಗಳಿಗೂ ಕೂಡ ನೀವು ಇನ್ನಷ್ಟು ಭಯ ಹುಟ್ಟಿಸ್ತಿದ್ದೀರಾ. ಹಾಗೆ ನೀವು ಹುಟ್ಟಿಸ್ತಿಲ್ಲ, ಬಟ್ ನಿಮ್ಮನ್ನು ನೋಡಿ ಆ ವ್ಯಕ್ತಿಗಳು ಭಯ ಪಡ್ತಿದ್ದಾರೆ. ಫೈಲ್ ನಂಬರ್ 2 ಎಸ್, ಹೊಸ ಬದುಕಿಗೆ ಹೊಸ ಒಂದು ಚೇಂಜಸ್ ನಿಮ್ಮ ಲೈಫಿಗೆ ಬರ್ತಿದೆ. ಈ 2026 ನೀವೇನು ಅಂದ್ಕೊಂಡಿದ್ದೀರಾ ಆ ಕೆಲಸನ ಅಚೀವ್ ಮಾಡ್ತಿದ್ದೀರಾ. ಪ್ರಮೋಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಪ್ರಮೋಷನ್ ತಗೋತಿದ್ದೀರಾ. ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಪೂರ್ವಜರರ ಬ್ಲೆಸ್ಸಿಂಗ್ಸ್ ಇದೆ, ರಾಯರ ಬ್ಲೆಸ್ಸಿಂಗ್ಸ್ ಇದೆ. ಯಾವುದೋ ಒಂದು ಕೆಲಸ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೆ ತುಂಬ ಟೆನ್ಷನ್ ಆಗಿದ್ದೀರಾ. ಆ ಕೆಲಸನೂ ಕೂಡ ಫಾಸ್ಟಾಗಿ ಮೂವ್ ಆಗ್ತಿದೆ. ಕಾನೂನಿಗೆ ಸಂಬಂಧಪಟ್ಟಾಗ ಯಾವುದೇ ಕೆಲಸಗಳು ನಿಮಗೆ ಇನ್ನಷ್ಟು ಕ್ಲಾರಿಟಿ ಬೇಕಾಗಿದ್ದರೆ ಅದು ಕೂಡ ಕ್ಲಾರಿಟಿ ಸಿಗ್ತಿದೆ. ನೀವೇನಾದರೂ ಲಾ ಓದಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಲಾ ಓದ್ತಿದ್ದೀರಾ. ಎಜುಕೇಷನ್ ಏನು ಅರ್ಧದಲ್ಲಿ ಡ್ರಾಪ್ ಮಾಡಿದ್ದೀರಾ ಇಲ್ಲಿ ಫೈಲ್ ನಂಬರ್ 2, ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀರಾ. ನಿಮ್ಮದೇ ಸ್ವಂತ ಏನಾದರೂ ಬ್ರ್ಯಾಂಡ್ ಓಪನ್ ಮಾಡ್ತಿರ್ಬೋದು, ನಿಮ್ಮದೇ ಸ್ವಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರ್ಬೋದು, ನಿಮ್ಮದೇ ಸ್ವಂತ ಐಡಿಯಾಸ್ನ ಉಪಯೋಗಿಸಿ ಇನ್ನಷ್ಟು ಜನಗಳಿಗೆ ಹೊಸ ದಾರಿನ ತೋರಿಸ್ತಿರಬಹುದು. ಇಲ್ಲಿ ಫೈಲ್ ನಂಬರ್ 2, 555 ನಂಬರ್ ನಿಮಗೆ ಇಂಪಾರ್ಟೆಂಟ್ ಇದೆ. ಸಕ್ಸಸ್ ಆ್ಯಂಡ್ ಗಾರ್ಡಿಯನ್ ಏಂಜಲ್ ಸಪೋರ್ಟ್ ನಿಮಗೆ ಇದೆ. ಫೈಲ್ ನಂಬರ್ 2, ನಿಮ್ಮ ಮನೇನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ನಿಮ್ಮ ಕೆಲಸದ ಸ್ಥಳ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಒಂದು ರೀತಿ ನಿಮ್ಮ ಒಂದು ಲುಕ್ಗೆ ಚೇಂಜಸ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಹೆಚ್ಚು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ತುಂಬ ಫಾಸ್ಟಾಗಿ ಅದರಲ್ಲೂ ಮುಂದೆ ಹೋಗಬೇಡಿ, ನಿಧಾನವಾಗಿ ಆಲೋಚನೆ ಮಾಡಿ ಮುಂದೆ ಹೋಗಿ. ಬಿಕಾಸ್ ಈ ಹಿಂದೆ ತುಂಬ ಫಾಸ್ಟಾಗಿ ಆಲೋಚನೆ ಮಾಡಿ ಏನೋ ಮಾಡಬೇಕು ಹೋಗಿ ಇನ್ನೊಂದೇನೋ ಆಗಿ ಸಮಸ್ಯೆಗಳಾಗಿದ್ದೆ. ಆ ಸಮಸ್ಯೆಯಿಂದ ಕೂಡ ನೀವು ನಿವಾರಣೆ ಆಗಿದ್ದೀರಾ ಈಗ. ಬಟ್ ಮತ್ತೆ ಅದೊಂದು ಸತಿ ಎಡುವಂಥದ್ದು ಆಗಬಹುದು. ಅಬ್ಸರ್ವ್ ಮಾಡಿ, ಯೋಚನೆ ಮಾಡಿ. ಫೈಲ್ ನಂಬರ್ 2, ಇಲ್ಲಿ ಯಾರಿಗೂ ಈ ರೀಡಿಂಗ್ ಕೇಳಬೇಕಿದ್ರೆ ನಿದ್ದೆ ಬರ್ತಿದೆ ಅನಿಸುತ್ತೆ. ಎಸ್, ಖಂಡಿತ ಫೈಲ್ ನಂಬರ್ 2ಗೆ ಹ್ಯಾಪಿ ಫ್ಯಾಮಿಲಿ ಇದೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಕುಟುಂಬ ರಕ್ಷಣೆ ಇದೆ, ಹ್ಯಾಪಿನೆಸ್ ಇದೆ. ನಿಮ್ಮ ಕುಟುಂಬಕ್ಕೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಗುಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ಅವಳಿ ಜವಳಿ ಮಕ್ಕಳು ಕೂಡ ಆಗ್ತಿರ್ಬೋದು. ಅದು ನಿಮಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಎಸ್, ಈ ಹಿಂದೆ ಕೂಡ ನಿಮಗೆ ಯಾರಾದರೂ ಒಂದು ಮೆಸೇಜಸ್ನ ಹೇಳಿರ್ಬೋದು. ಮತ್ತು ಈಗ ಒಂದು ಸತಿ ನೀವು ಈ ಒಂದು ಮೆಸೇಜ್ನ ಕೇಳ್ತಿರ್ಬೋದು. ನಿಮಗೆ ಅವಳ ಜವಳಿ ಮಕ್ಕಳಾಗ್ತಿರೋ ಅಂಥ ಸಂತೋಷದ ಸುದ್ದಿನ ನೀವು ಈ ಹಿಂದೆನೂ ಕೂಡ ಕೇಳಿದ್ದೀರಾ, ಮತ್ತು ಈಗೂ ಕೂಡ ಕೇಳ್ತಿರ್ಬಹುದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮಗೆ ಹಿರಿಯ ವ್ಯಕ್ತಿಗಳಿದ್ದಾರೆ, ಮೇಲ್ ಪರ್ಸನ್ಸ್, ಅವರಿಂದ ಕೂಡ ನಿಮಗೆ ಮೆಸೇಜಸ್ ಸಿಗ್ತಿದೆ. ಅವರು ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದಾರೆ. ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ. ಹಾಗೆ ಅವ್ರ ಆಶೀರ್ವಾದ ನಿಮಗೆ ನಿಮ್ಮ ಲೈಫ್ ಲಾಂಗ್ ಒಂದು ರೀತಿ ಬೆಳಕನ್ನು ತೋರಿಸ್ಕೊಡುತ್ತೆ. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ, ಆ ಕೆಲಸ ಏನಾದರೂ ಸ್ಟಾಪ್ ಆಗಿದ್ರೆ ಮತ್ತೆ ಪುನರ ಆಗ್ತಿದೆ, ಆರಂಭ ಶುರುವಾಗ್ತಿದೆ ಹೊಸದು ನಿಮ್ಮ ಲೈಫಲ್ಲಿ. ಫೈಲ್ ನಂಬರ್ 2, ನೀವು ಮಾಡ್ತಿರೋ ಕೆಲಸ ನಿಮ್ಮ ತಂದೆ ತಾಯಿಗೆ ತುಂಬಾ ಹೆಮ್ಮೆ ಪಡುವಂಥ ಕೆಲಸನ ನೀವು ಮಾಡ್ತಿದ್ದೀರಾ. ಹೊಸದೇನೋ ನಿಮ್ಮ ಲೈಫಲ್ಲಿ ಬರಮಾಡ್ಕೋತಿದ್ದೀರಾ. ಹೊಸ ವಿದ್ಯೆನ, ಹೊಸ ಸ್ನೇಹಿತರನ್ನ, ಹೊಸ ಸಂಬಂಧನ. ಎಸ್,
ನಿಮ್ಗೆ ಇಷ್ಟ ಇಲ್ಲದೆ ಹೋದರೂ ನಿಮ್ಗೆ ಇಷ್ಟ ಇದ್ದರೂ ನಿಮ್ಮ ಜೊತೆ ಇರೋ ವ್ಯಕ್ತಿಗಳಿಗೆ ಇಷ್ಟ ಕಷ್ಟಗಳನ್ನ ನೀವು ಅಬ್ಸರ್ವ್ ಮಾಡುವಂತಹ ವ್ಯಕ್ತಿಗಳು, ಇನ್ನೊಬ್ಬರಿಗೆ ಸಹಾಯ ನೀಡುವಂತಹ ಮನಸ್ಸಿನಿರುವಂಥ ವ್ಯಕ್ತಿಗಳು, ನಿಮ್ಮಲ್ಲಿ ಒಂದು ದೃಢ ನಿರ್ಧಾರ ತಗೋತಿದ್ದೀರಾ, ವಿಶ್ವಾಸ ಇದೆ, ನಂಬಿಕೆ ಇದೆ. ಹಾಗೆ ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ ಆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ. ಖಂಡಿತ ಆ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ನಿಮ್ಗೆ ಮೋಸ ಮಾಡಿದ್ದು ಹಾಗೂ ನಿಮಗೆ ಮಾತಾಡಿದ್ರು ಏನಾದರೂ ಬೇಸರವಾಗಿ ಆ ವ್ಯಕ್ತಿಗಳು ಕೂಡ ನೋವು ತಿಂತಿದ್ದಾರೆ. ಬಿಕಾಸ್ ನಿಮ್ಮನಿಗೆ ಏನು ಪ್ರಾಬ್ಲಮ್ಸ್ ಮಾಡಿದ್ದಾರೆ ಆ ವ್ಯಕ್ತಿಗಳು ಅದಕ್ಕಿಂತ ಭಾಳಷ್ಟು ಸಮಸ್ಯೆಯನ್ನು ನೋಡಿದ್ದಾರೆ. ಎಸ್, ತುಂಬ ಆ್ಯಕ್ಟಿವ್ ಆಗ್ತಿದೆ ನಿಮ್ಮ ಒಂದು 7th ಚಕ್ರ. ತುಂಬ ಬುದ್ಧಿ ಉಪಯೋಗಿಸ್ತಿದ್ದೀರಾ. ಹಾಗೆ ನೀವು ಕೂಡ ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ನಿಮ್ಮ ಹಿಂದೆ ನಿಮ್ಮ ನಂಬುವಂಥ ದೈವಶಕ್ತಿಯ ಎನರ್ಜೀಸ್ ಹೆಚ್ಚಾಗಿ ಇದೆ. ಯಾರಿಗೂ ನೀವು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬಟ್ ಯಾಕೋ ಒಂದು ರೀತಿ ಮನಸ್ಸಲ್ಲಿ ಭಯ ಇದೆ. ಆ ಭಯದಿಂದ ಈಚೆ ಬನ್ನಿ. ಹಾಗೆ ತುಂಬಾ ಪ್ರೊಟೆಕ್ಷನ್ ಇದೆ, ತುಂಬಾ ಸಂತೋಷ ಇದೆ. ನಿಮ್ಮಲ್ಲಿರುವಂಥ ಪವರ್ ಇನ್ನಷ್ಟು ಜನಗಳಿಗೆ ಒಳ್ಳೆ ದಾರಿನ ತೋರಿಸ್ಕೊಡ್ತಿದೆ. ಹಾಗೆ ಯಾರನ್ನ ನಂಬಿ ನೀವು ಕೆಲಸನ ಶುರು ಮಾಡೋ ಮುಂಚೆ ನಿಮ್ಮ ಮೇಲೆ ನೀವು ನಂಬಿಕೆ ಇದ್ದು ಕೆಲಸನ ಶುರು ಮಾಡಿ. ಆ ವ್ಯಕ್ತಿಗಳು ನಂಬಿಕೊಂಡು ನೀವು ಕೆಲಸ ಮಾಡಿದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗಬಹುದು. ಇಲ್ಲಿ ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಬಹಳಷ್ಟು ಗ್ರೋತ್ನ ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಒಂದು ಎಜುಕೇಷನಲ್ಲಿ ಇನ್ನಷ್ಟು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಓಕೆ, ಬ್ಯಾಲೆನ್ಸಿಂಗ್ ಇದೆ. ಕೆಲವು ವಿಚಾರಗಳಲ್ಲಿ ನೀವು ಬ್ಯಾಲೆನ್ಸಿಂಗ್ ತರಬೇಕಿದೆ ನಿಮ್ಮ ಕೆಲಸದ ವಿಚಾರಗಳಲ್ಲಿ. ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡಬೇಡಿ, ಪ್ರೆಸೆಂಟ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಾ, ಮಾಡಬೇಕಿದೆ. ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವ್ಯರ್ಥ ಮಾಡೋದಕ್ಕಿಂತ ಮುಂದೆ ಆಗಬೇಕಾಗಿದೆ. ಆ ಕೆಲಸಗಳ ಹಿಂದೆ ಏನು ಮಿಸ್ಟೇಕ್ಸ್ ಆಗಿದೆ, ನೋವಾಗಿದೆ, ಅದಕ್ಕೆ ಈ ಒಂದು ಪ್ರೆಸೆಂಟಲ್ಲಿ ನಿಮಗೆ ಉತ್ತರಗಳ ಆನ್ಸರ್ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 2, ರಾಯರಿಗೆ ನಿಮ್ಮ ಒಂದು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆನ ಮಾಡಿ. ಖಂಡಿತ ನಿಮ್ಮಷ್ಟು ಅರ್ಥ ಸಿದ್ಧಿ ಆಗ್ತಿದೆ. ಪ್ಯಾನ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಹಾಗೆ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಹರೇ ಕೃಷ್ಣ.